ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದು ತಿರುಪತಿಯಲ್ಲಿ ನಾವು ಫಸ್ಟ್ ಡೇ ಹೋದಾಗ ಏನಾಯಿತು ಅನ್ನೋದು. ಇದೇ ಹೋಟೆಲು PS4 ಅಂತ ಹೋಟೆಲ್ಗೆ ನಾವು ನೈಟ್ ಊಟಕ್ಕೆ ಹೋದ್ವಿ. ಇಲ್ಲಿ ಇಷ್ಟೊಂದು ವೆರೈಟೀಸ್ ಇತ್ತು, ನಮಗೆ ಯಾವುದು ತೊಗೋಬೇಕು ಏನೂ ಗೊತ್ತಾಗಲಿಲ್ಲ. ನಾವು ಖಾಲಿ ರೈಸ್ ಸಾಂಬಾರು ತೊಗೊಂಡು ಊಟ ಮಾಡಿ ಬಿಲ್ ಕೊಡೋಕ್ಕೆ ಅಂತ ಬಂದಾಗ ಇಲ್ಲಿ ನಾನು ಬೇಕ್ರಿಯಲ್ಲಿ ನೋಡಿದೆ, ಎಷ್ಟೊಂದು ಸ್ವೀಟ್ಸ್ ಐಟಮ್ಸ್ ಇಟ್ಟಿದ್ದಾರೆ. ಎಷ್ಟೊಂದು ವೆರೈಟೀಸ್ ಇದೆ ಅಂದರೆ ಫ್ರೆಂಡ್ಸ್, ಅದು ಏನೇನಂತಲೇ ನನಗೆ ಗೊತ್ತಾಗಲಿ. ಇಷ್ಟೊಂದು ವೆರೈಟೀಸ್ ಸ್ವೀಟ್ಸ್ ಇದೆಯಾ ಅನ್ನೋದೇ ಶಾಕ್ ಆಯಿತು. ಇನ್ನೂ ಅಲ್ಲಿ ಇಲ್ಲ, ಖಾಲಿಯಾಗಿದೆ, ಇನ್ನೂ ಇತ್ತಂತೆ ಅವ್ರು ಹೇಳ್ತಾಯಿದ್ರು. ನೋಡಿ, ಇವಾಗ ಸ್ವೀಟ್ ಜೋನ್ಸ್ ತೋರಿಸ್ತೀನಿ ನಿಮಗೆ. ನೋಡಿ, ಕಾಣಿಸ್ತಿದೆ ಅಲ್ವಾ? ಲಡ್ಡೂಸಲ್ಲಿ ವೆರೈಟೀಸು, ಸ್ವೀಟ್ಸಲ್ಲಿ ವೆರೈಟೀಸು, ಕುಕೀಸ್ ಎಲ್ಲ ಇದೆ. ಸೊ ಈ ಕಡೆ ಈ ಸ್ವೀಟ್ಸ್ ಆದರೆ ನೆಕ್ಸ್ಟು ಖಾರ ಜೋನ್ ಬರುತ್ತೆ. ಇಲ್ಲೆಲ್ಲ ಖಾರ ಅಂದರೆ ಸೇವ್ ಈ ಥರ ನೋಡಿ, ಈ ಥರ. ಓಕೆ, ನಾವು ಆಮೇಲೆ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ಮತ್ತೆ ಟಿಫಿನ್ಗಂತ ಮತ್ತೆ ಬಂದ್ವಿ. ಟಿಫಿನ್ ತೊಗೊಳ್ಳುವಾಗ ಇದು ಏನದು, ನಾನು ಇಡ್ಲಿ ಮತ್ತು ವಡೆ ತೊಗೊಂಡೆ, ಇಡ್ಲಿ ಸಾಂಬಾರು ವಡೆ. ಅವರು ರೊಟ್ಟಿ ಮತ್ತು ರೊಟ್ಟಿ ಅಲ್ಲ, ಅದು ಹೇಳ್ತೀನಿ ಮತ್ತೆ, ಓಕೆನಾ? ಅಲ್ಲಿಂದ ಟಿಫಿನ್ ಮುಗಿಸಿ ಬಂದ್ವಿ, ಬಸ್ ಹತ್ಕೊಂಡ್ವಿ. ಮಳೆ ಇತ್ತು ಲೈಟಾಗಿ. ಬಂದು ಆಟೋ ಮಾಡ್ಕೊಂಡು ಬಂದು ಬಸ್ ಹತ್ಕೊಂಡು ಹೊರಡಕ್ಕೆ ರೆಡಿ ಆದ್ವಿ. ಹೋಗ್ತಾ ಇದ್ವಿ. ನೋಡಿ, ತುಂಬ ಕೋಲ್ಡ್ ಇತ್ತು. ನನಗೆ ಸ್ಟೆಪ್ ಹತ್ಕೊಂಡು ಹೋಗ್ಬೇಕಂತ ಇತ್ತು. ಮಳೆ ಇರೋದ್ರಿಂದ ಬೇಡ, ಬಸ್ಸಲ್ಲಿ ಹೋಗೋಣ ಅಂತ ನಾವು ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಹೋಗುವಾಗ ಇಲ್ಲಿ ಸ್ಟೆಪ್ಸ್ ಎಲ್ಲಿಂದ ಹತ್ತೋದು ಅನ್ನೋದು ಗೊತ್ತಿರಲಿಲ್ಲ. ಅದೇ ಕೇಳ್ತದೆ. ನೋಡಿ, ಇಲ್ಲೇ ಸ್ಟೆಪ್ ಹತ್ತೋದು ಅಂತ ಹೇಳಿದ್ರು. ಯಾಕಂದರೆ ಇಲ್ಲಿ ಸ್ಟೆಪ್ ಹತ್ತೋದು ಒಂದು ಮಾರ್ಕ್ ಇದೆ, ಅದು ತೋರಿಸ್ತೀನಿ ಒಂದು ನಿಮಿಷ. ಹಿಂಗೆ ಹೋಗ್ಬೋದಂತೆ. ಬಟ್ ಇಲ್ಲಿ ಮುಂದೆ ಈಗ ಇದು ಬರುತ್ತೆ ನೋಡಿ, ಈ ಸರ್ಕಲ್ ಬಂತಲ್ಲ, ಇದು ಹನುಮಂತಂದಿದು. ಇಲ್ಲಿಂದ ಸ್ವಲ್ಪ ಇಲ್ಲೇ ಮುಂದೆ ಕಾಣಿಸುತ್ತೆ. ಓಕೆ, ನೋಡಿ, ಇಲ್ಲಿಂದ ಸ್ಟೆಪ್ ಹತ್ತಬೇಕು. ಅಲ್ಲಿಂದ ಹೋಗ್ಬೋದು. ಇಲ್ಲಿಂದ ಎಕ್ಸಾಕ್ಟ್ ಎಲ್ಲರೂ ಹೋಗೋದು ಇಲ್ಲಿಂದ ಅಂತ ಹೇಳಿದ್ರು. ನೋಡಿ, ಇಲ್ಲಿ ಗೋಪುರ ಕಾಣಿಸ್ತಿದೆ ನಿಮಗೆ ಮೇಲ್ಗಡೆ, ವೈಟ್ ಕಲರಲ್ಲೆಲ್ಲ ಗೋಪುರ ಇರೋದು. ಆದರೆ ಅಲ್ಲಿ ದೂರದಿಂದ ನಾವು ಟ್ರೈನಲ್ಲಿ ನೋಡುವಾಗಲೂ ಗೋಪುರ ಕಾಣಿಸುತ್ತಲ್ಲ, ವೈಟ್ ಕಲರ್, ಅದಿದೆ ಅನ್ಕೊತೀನಿ. ನೋಡಿ, ಇಲ್ಲಿ ಒಂದು ಸ್ಟೆಪ್ಸ್ ಸಿಂಬಲ್ ಕಾಣಿಸುತ್ತೆ. ನೋಡಿ, ಇದು ಒಂದು ಸ್ಟೆಪ್ ಸಿಂಬಲ್ ಕಾಣಿಸ್ತಿದೆಯಾ? ಇದು ಸ್ಟೆಪ್ದು ಸಿಂಬಲ್ಸ್ ಅಂದಾಗ ಇಲ್ಲಿಂದನೇ ನಾವು ಹತ್ಕೊಂಡು ಹೋಗೋದು. ಇಲ್ಲಿಂದನೇ ಹೋಗಬೇಕು. ನೋಡಿ, ಇಲ್ಲಿ ಗೋಪುರ ಕಾಣಿಸ್ತಿದೆಯಾ? ನೋಡಿ, ಸ್ಟೆಪ್ ಈ ಥರ ಗೋಪುರ ಹೋಗ್ತಾ ತುಂಬ ಇದೆ. ಹಂಗೆ ಹತ್ಕೊಂಡು ಹೋಗಬೇಕು ಮೇಲೆ. ಅದು ಬೆಟ್ಟದಲ್ಲಿ ಹೋಗಬೇಕು. ಬಟ್ ನೋಡಿ, ಎಷ್ಟೊಂದು ಮಂಜು ಈಗಲೂ ನಿಮ್ಗೆ ಕಾಣಿಸ್ತಿದೆ. ಅಷ್ಟು ಮಂಜು ಥರ ಬೀಳ್ತಾನೇ ಇದೆ. ಮಳೆ ಚಿಕ್ಕದಾಗಿದೆ ಅದು, ಅಂದರೆ ಲೈಕ್ ಮಂಜೆ, ಅದು ಮಳೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಬೀಳ್ತಾ ಇರೋದ್ರಿಂದ ನಾವು ಮೆಟ್ಲು ಹತ್ಕೊಂಡು ಹೋಗಿಲ್ಲ, ಬಸ್ಸಲ್ಲೇ ಹೋದ್ವಿ. ಅಪ್ ಆ್ಯಂಡ್ ಡೌನ್ 2 ಟಿಕೆಟ್ ನಾವು ಮಾಡ್ಕೊಂಡಿದ್ವಿ. ಅಪ್ ಆ್ಯಂಡ್ ಡೌನ್ ಟಿಕೆಟ್ ಬಂದು 90 ರೂಪೀಸ್ ಆಯಿತು ಒಬ್ಬರಿಗೆ. ಓಕೆ, ಆಮೇಲೆ ತೊಗೊಂಡ್ವಿ ನಾವು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಗಾರ್ಡನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ಲೀನ್ ಆ್ಯಂಡ್ ನೀಟಾಗಿದೆ. ಆಮೇಲೆ ಇಲ್ಲಿ ಚೆಕಿಂಗ್ ಅಂತ ಇಳಿಸ್ತಾರೆ, ಬ್ಯಾಗು ಇದೆಲ್ಲ ಚೆಕಿಂಗ್ ಮಾಡ್ತಾರೆ. ಈಗ ಮೆಟ್ರೋ ಹೋಗುವಾಗ ನಾವು ಹೇಗೆ ಚೆಕ್ ಮಾಡ್ತಾರೋ ಹಾಗೆ ನಮ್ಮನ್ನು ಚೆಕ್ ಮಾಡ್ತಾರೆ. ಇಲ್ಲಿ ಚೆಕ್ ಮಾಡಿ ಈ ಕಡೆಯಿಂದ ಬಂದರೆ ಈ ಕಡೆ ನಿಂತ್ಕೊಳ್ಬೇಕು. ಅದು ನಮ್ಮ ಬಸ್ ಯಾವುದು ಅಂತ ನಾವು ನೆನ್ಪಿಟ್ಕೋಬೇಕು. ನನಗೆ ಬಸ್ ಗೊತ್ತಿರಲಿ, ಅಯ್ಯೋ ನಮ್ಮ ಬಸ್ ಯಾವುದು ಅಂತ ಇದ್ವಿ. ಅಷ್ಟರಲ್ಲಿ ಬಸ್ ಹತ್ಕೊಂಡು ಬಂದು ಇಲ್ಲಿ ವೀಡಿಯೋ ಮಾಡೋಕ್ಕೆ ನಾನು ಈ ಕಡೆಯಿಂದ ಆ ಕಡೆ ಅಂತ ಕೂತ್ಕೋತಾನೇ ಇದ್ದೆ. ಬಟ್ ನನಗೆ ಎಲ್ಲಿ ಕಂಫರ್ಟು ಅಂತ ಅನಿಸ್ಲಿಲ್ಲ. ಬಟ್ ಈ ಕಡೆ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಯಿತು. ಯಾಕಂದರೆ ಆ ಬೆಟ್ಟದಲ್ಲಿ ಮೋಡಗಳು ಮಿಕ್ಸ್ ಆಗುತ್ತಲ್ಲ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಕೆಳಗಡೆ ವ್ಯೂಸ್, ಮೇಲೆಯಿಂದ ಕೆಳಗಡೆ ವ್ಯೂಸ್ ಮಾಡೋಣ ಅಂತಂದರೆ ಅದು ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಮಂಜಿರೋದ್ರಿಂದ ಅದೇನೂ ಕಾಣಿಸ್ತಾನೆ ಇರಲಿಲ್ಲ ಬೆಟ್ಟದ ಮೇಲಿಂದ. ಸೊ ಆದರೂ ಪರವಾಗಿಲ್ಲ, ಎಷ್ಟು ಕವರ್ ಆಗುತ್ತೆ ಅಷ್ಟು ಮಾಡೋಣ ಅಂತ. ಯಾಕಂದರೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು, ಫುಲ್ ಮೊಬೈಲ್ ಯಾಕಂದರೆ ಗಾಳಿ ಬರುತ್ತೆ, ಎಲ್ಲರೂ ಮೊಬೈಲ್. ಸೊ ಎಷ್ಟಾಯಿತು ಅಷ್ಟು ನೆಕ್ಸ್ಟು ಅದು ವೀಡಿಯೋ ಮಾಡ್ಕೊಂಡು ನೋಡಿದೆ. ತುಂಬ ಕೋಲ್ಡ್ ಬೇರೆ ಇತ್ತು, ನಿಜ. ಇದೆಲ್ಲ ಮಾಡ್ತಿದ್ದರೆ ಜೊತೆ ಒಬ್ಬರು ಇರಬೇಕು ಅಲ್ವಾ? ಜೊತೆ ಯಾರಿಲ್ಲ ಅಂದರೆ ಮೊಬೈಲ್ ಇಟ್ಕೊಂಡು ಗಾಡಿನ ಇಟ್ಕೊಂಡೆಲ್ಲ ಕಷ್ಟ ಆಗುತ್ತೆ. ನೆಕ್ಸ್ಟು ನಾವು ಅಲ್ಲಿ ಟಿಕೆಟ್ ತೊಗೊಂಡಿದ್ವಿ. ಅಲ್ಲಿ ಹೋಗಿ ನಾವು ಟಿಕೆಟ್ ಎಲ್ಲ ತೊಗೊಂಡು ಬಂದಿರೋದು ನಾವು ಡೈರೆಕ್ಟಾಗಿ. ಮತ್ತು ಎಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಇದನ್ನು ನಾನು ಕ್ಯಾಪ್ಚರ್ ಮಾಡಿದ್ದು ಆಮೇಲೆ.
ಇದಕ್ಕೂ ಇದು ಮಧ್ಯಾಹ್ನ ಟೈಮಲ್ಲಿ ಮಾಡಿದೆ. ಫಸ್ಟು ನಾನು ಹೋಗಿ ನಾವು ಲೈನಲ್ಲಿ ನಿಂತಿದ್ವಿ. ಓಕೆನಾ, ಅಲ್ಲಿ ನಮಗೆ ಎಲ್ಲ ಕಡೆ ಟಿಕೆಟ್ ಕೊಂಡು 12 ಗಂಟೆಗೆ ದರ್ಶನ ಆಗ್ತಾಯಿತ್ತು. ಆಮೇಲೆ ಹೋಗಿ ಟಿಕೆಟ್ನ ಕೇಳಿದಾಗ ಅವರು ಯಾರೂ ನಮ್ಗೆ ಕರೆಕ್ಟಾಗಿ ಗೈಡ್ ಮಾಡಿಲ್ಲ. ಅದಾದಮೇಲೆ ನಾವು ಮತ್ತೆ ಇಲ್ಲಿ ಲೇಟ್ ಆಗುತ್ತೆ ಅಲ್ಲಿ ಇಲ್ಲ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ನಾವು ಅಲ್ಲಿ 3 ಅವರ್ಸ್ ಕೂತ್ಕೊಂಡ್ವಿ ಅಲ್ಲಿ ಒಳಗಡೆ. ಅದು ಫ್ರೀ ಟಿಕೆಟ್ ಅಂತೆ, ಅದು ಫ್ರೀಯಾಗಿ ದರ್ಶನಕ್ಕೆ ಅಂತ ಅಲ್ಲಿದ್ರಂತೆ. ನಮಗೆ ಗೊತ್ತಿರಲಿಲ್ಲ ಅಲ್ಲಿದ್ದೀವಿ ಅಂತ. ಆಮೇಲೆ ಮತ್ತೆ ಕೇಳಿ ಹೊರಗಡೆ ಬಂದಾಗ ಇಲ್ಲಿ ಬಂದು ಕೇಳಿದಾಗ ಇನ್ನೂ ಇಲ್ಲ ಸರ್ ಹಿಂಗೆ ಬಿಡ್ತೀವಿ, ಏನೋ ಪೂಜೆ ನಡೀತಾ ಇದೆ ಹಂಗಾಗಿ ಇವಾಗಂಗೆಲ್ಲ ಸರಿ ಬಿಡ್ತೀವಿ ಅಂತ ಹೇಳ್ತಾರೆ. ನಾವು ಬಂದು ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಹಾಗಾಗಿ ನಾವಿಲ್ಲೆಲ್ಲ ಬಂದು ಒಂದು ಸ್ವಲ್ಪ ಓಡಾಡಿಕೊಂಡು ಲಡ್ಡು ಏನಾದ್ರು ತೊಗೋಬೋದಾ ಅಂತೆಲ್ಲ ನಾವು ಚೆಕ್ ಮಾಡ್ತಾ ಇದ್ವಿ. ಬಟ್ ಏನೂ ಕೊಡೋಲ್ಲ, ದರ್ಶನ ಆದಮೇಲೆ ಕೊಡೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲೆಲ್ಲ ಇರೋ ದೇವಸ್ಥಾನಗಳನ್ನ ಅಕ್ಕಪಕ್ಕ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡಿಕೊಂಡು ಮತ್ತೆ ಬಂದ್ವಿ. ನೋಡಿ ಇವಾಗ ನಾವು 6:30ಗೆಲ್ಲ ನಾವು ಇಲ್ಲಿ ನಿಂತ್ಕೊಂಡಿದ್ವಿ. 6:30ಗೆ ಎಲ್ಲರೂ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 6:30ಗೆ ನಾವು ಲೈನಲ್ಲಿ ನಿಂತಿದ್ದೀವಿ ಫ್ರೆಂಡ್ಸ್. ಎಷ್ಟು ಮಂಜು ಬೀಳ್ತಾ ಇತ್ತು ಅಂದರೆ ಅಷ್ಟು ಮಂಜು ಬಿತ್ತು, ಮಳೆ ಬರೋ ಥರ ಆಗ್ತಾಯಿತ್ತು. ಬಟ್ ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರೋಷ್ಟರಲ್ಲಿ 9:30 ಆಯಿತು. 9:30ಇಂದ ಬಂದು ಮನೆಗೆ ಬಂದು ರೆಸ್ಟ್ ಮಾಡೋಷ್ಟೆಲ್ಲ 11 ಗಂಟೆ. ಆಮೇಲೆ ಬೆಳಿಗ್ಗೆ ಎದ್ದು 8 ಗಂಟೆಗೆಲ್ಲ ಸ್ನಾನ ಮುಗಿಸಿ ಇಲ್ಲಿ ಪದ್ಮಾವತಿ ಅಮ್ಮನ ನೋಡೋಕ್ಕೆ ಹೋಗೋಣ ಅಂಥೇಳಿ ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಆಟೋದಲ್ಲಿ ನಾವು ಪದ್ಮಾವತಿ ಅಮ್ಮನ ನೋಡೋಕ್ಕೆ ಅಂತ ಹೋಗ್ತಿದ್ದಿದ್ದು. ಟಿಫಿನು ಸೇಮ್ ಅದೇ ಹೋಟೆಲಲ್ಲಿ ನಾವು ಮತ್ತೆ ಟಿಫಿನ್ ತೊಗೊಂಡಿದ್ದು. ಆ ದೋಸೆ ಹೆಸರು ಏನಂದರೆ ಪುಡಿ ಗೀ ದೋಸೆ ಅಂತ ಹೇಳಿ. ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾನು ಫಸ್ಟ್ ಡೇ ತೊಗೊಂಡಿರಲಿಲ್ಲ. ಸೆಕೆಂಡ್ ಡೇ ನಾನು ಫಸ್ಟ್ ಡೇ ಟೇಸ್ಟ್ ಮಾಡಿದ್ದೆ, ಸೆಕೆಂಡ್ ಡೇ ನನಗೆ ಅದೇ ಬೇಕಂತ ನಾನು ಅದೇ ತೊಗೊಂಡು ತಿಂದು ದೇವಸ್ಥಾನಕ್ಕೆ ಹೊರಟ್ವಿ ಆಟೋ ಬುಕ್ ಮಾಡಿಕೊಂಡು. ದರ್ಶನ ಹೇಗಾಯಿತು ಅಂದರೆ ತಿರುಪತಿಯಲ್ಲಿ ಅಂದರೆ ನಮಗೆ ಬೇಗ ಆಯಿತು. ನಾವು ಬಂದಿದ ತಕ್ಷಣ ನಾವು ಟ್ರೈನ್ ಇಳಿದ ತಕ್ಷಣ ಅಲ್ಲೇ ಟಿಕೆಟ್ ತೊಗೊಂಡಿರೋದ್ರಿಂದ ನಮಗೆ ಈಸಿಯಾಗಿ ಟಿಕೆಟ್ ಕೂಡ ಸಿಕ್ತು. ಬಟ್ ಇನ್ನೂ ಬೇಗ ನಮ್ಮದು ಮುಗಿದು ನಾವು ಇವತ್ತು ಇರ್ತಾ ಇರಲಿಲ್ಲ. ನಾವು ಅವತ್ತೇ 3 ಗಂಟೆ ಅಷ್ಟರಲ್ಲಿ ನಮ್ಮ ದರ್ಶನ ಆಗಿರ್ತಿತ್ತು. ನಾವು ರಿಟರ್ನ್ ಮನೆಗೆ ಹೊರಟ್ಬಿಡ್ತಿದ್ವಿ. ಬಟ್ ಅಲ್ಲೇ 2 ದಿನ ಆಗೋಯಿತು ನಮಗೆ. ಯಾಕಂದರೆ ಅದು ಅಲ್ಲಿ ಇರುವಂಥ ಸಿಬ್ಬಂದಿಗಳು ಕರೆಕ್ಟಾಗಿ ನಮಗೆ ಹೇಳಿಲ್ಲ. ಬಟ್ ಅಂದರೆ ಅವ್ರಿಗೂ ಗೊತ್ತಿತ್ತೋ ಇಲ್ವೋ ನನಗೂ ಗೊತ್ತಾಗಲಿಲ್ಲ. ಅಂದರೆ ಅವ್ರು ನಮ್ಗೆ ಕರೆಕ್ಟಾಗಿ ನಮ್ಗೆ ಗೈಡ್ ಮಾಡಿದರೆ ನಾವು ಯಾವಾಗಲೂ 12 ಗಂಟೆಗೆ ದರ್ಶನ ಅಂತ ಹೇಳಿದ್ರೆ ನಾವು 3 ಗಂಟೆಗೆಲ್ಲ ವಾಪಸ್ ನಾವು ಆಚೆ ಬಂದಿರ್ತಿದ್ವಿ ಅಂತ ನಂಗೆ ಅನಿಸುತ್ತೆ. ಬಟ್ ಅದಕ್ಕೆ ಯಾವುದನ್ನು ಕರೆಕ್ಟಾಗಿ ಕೇಳಿಕೊಂಡು ಹೋಗಿ ಫ್ರೆಂಡ್ಸ್. ನೀವೂ ಯಾವುದೇ ಇರ್ಬೋದು ಕರೆಕ್ಟಾಗಿ ಕೇಳ್ಕೊಳ್ಳಿ. ಈ ಒಂದಲ್ಲ 2 ಸಲ 3 ಸಲ ಕೇಳಿ. ಅಲ್ಲಿ ಬೋರ್ಡ್ ಕೂಡ ಇರುತ್ತೆ, ನಾವು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ಸೊ ಹಾಗಾಗಿ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ನಮಗೆ. ಓಕೆ ಫೈನ್. ಇವಾಗ ನಾವು ಇಲ್ಲಿ ಬಂದ್ವಿ ಪದ್ಮಾವತಿ ಅಮ್ಮ ನೋಡಿ. ಇಲ್ಲಿ ಇದೊಂದು ಚಿಕ್ಕದಾದ ಕೆರೆ, ಓಕೆನಾ, ಸರೌಂಡಿಂಗ್ ಚಿಕ್ಕದಾದ ಕೆರೆ. ಅಲ್ಲಿ ತಿರುಪತಿ ಹತ್ರ ಅಲ್ಲಿ ದೇವ್ರ ಹತ್ರ ಹೇಗಿತ್ತು ಹಾಗೆ ಇಲ್ಲೂ ಆಗಿದೆ. ಗುಡ್ಡದಿಂದ ಕೆಳಗಡೆ ಬರುವಾಗಂತೂ ಫ್ರೆಂಡ್ಸ್ ಹೆಂಗಿತ್ತು ಗೊತ್ತಾ, ಜಿಂಕೆ ಎಲ್ಲ ನೋಡಿದೆ ನಾನು. ತಿರುಪತಿ ದರ್ಶನ ಮುಗಿಸ್ಕೊಂಡು ಡೌನಿಗೆ ಬರುವಾಗ ನೈಟಲ್ಲಿ ಜಿಂಕೆಗಳೆಲ್ಲ ಕಾಣಿಸಿದ್ವು. ಅಲ್ಲಿ ಪ್ರಾಣಿಗಳೆಲ್ಲ ಬರ್ತಾ ಇರ್ತಾವಂತೆ, ಆದರೂ ನೈಟೆಲ್ಲ ಸ್ಟೆಪ್ ಹತ್ತಾ ಇರ್ತಾರೆ. ಪದ್ಮಾವತಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಊಟ ಮಾಡಿದ್ವಿ.